ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇಕಪ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಳು ನೋಡಿ ಕೋಕೋ ಮಿಲನ್ ನನ್ನ ತಲೆ ತಿಂತವಳೆ. ಮತ್ತು ಇದನ್ನು ಪ್ರೆಸ್ ಮಾಡೋಕ್ಕೆ ಹೋಗಿ ಎಲ್ಲ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದಾಳೆ. ಇವಳು ಪರ್ಫೆಕ್ಟ್ ಅಂತ ಅಂದ್ಕೊಂಬಿಡ್ರಿ. ನೋಡ್ರಿ ಈ ಥರನೂ ಮಾಡ್ತಾಳೆ ಇವಳು. ಆಯಿತಾ? ನಮ್ಮನೆ ಶುಕ್ಕಿ ಬಂದರೆ ಹಿಂಗಿರುತ್ತೆ. ಇದು ನಮ್ಮದು ಬಿಡಿ. ಸೊ ಹಿಂಗಿರುತ್ತೆ ಟೋಟಲ್ ಆಗಿ. ಸೊ ಮೇಕಪ್ ಬಂದು ಇಲ್ಲೇ ಇರೋದು, ನಮ್ಮೂರಲ್ಲಿ ಗಾನವಿ ಅವ್ರ ಮದುವೆ ಆಯ್ತಲ್ಲ, ಅಲ್ಲೇ ಕೃಷ್ಣ ಪ್ಯಾಲೇಸಲ್ಲಿ ಇರೋದು. ಸೊ ಒಂದು 2 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ನೋ ವೆರೀಸ್. ಅವನ ಹತ್ರ ಮಾಡ್ಬಿಟ್ಟ ನಾನು ಕಾಲ್ ಚೇಂಜ್ ಸಿಕ್ಕಾಕೊಂಡ್ಬಿಟ್ಟಿದೆ. ಕೂದಲು ಮಮ್ಮಿತಾನೆ ಯಾರು ಮೇದು ಮಮ್ಮಿತಾನೆ ಅದು ಮಾಮ ಮುಂದ ಕೂದಲು ಮಮ್ಮಿತಾನೆ ಅಂದರೆ ಅಲ್ಲ ನೋಡು. ಲೊಕೇಶನ್ಗೆ ನಾವು 4 o'clock ಹೋದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ನಾವಂತೂ. 4 o'clock ನಾವು ಒಂದು 8 o'clockವರೆಗೂ ಮಾಡಿದ್ರಿ. ಕಂಟಿನ್ಯೂಸ್ ಆಗಿ ನಿಂತ್ಕೊಂಡೇ ಇದ್ವಿ. ತುಂಬ ಪೇಯ್ನ್ ಆಯಿತು ನನಗಂತೂ. ಬ್ಯಾಕು ಮತ್ತು ಲೆಗ್ಸ್ ಅಂತೂ ಸಖತ್ ಪೇಯ್ನ್ ಆಗಿಬಿಟ್ಟಿತ್ತು. ಸೊ ಆವತ್ತಿನ ದಿವಸನೇ ನಮ್ಮ ಮಮ್ಮಿ ಆ ಮದುವೆಗೂ ಹೋಗಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ಮದುವೆ ಕೂಡ ಇತ್ತು ಹೊಸಕೋಟೆಯಲ್ಲಿ, ಅಲ್ಲೂ ಹೋಗಬೇಕಾಗಿತ್ತು ಅಂಥೇಳಿ ನಮ್ಮ ಮಮ್ಮಿ ಹೋಗ್ಬಿಟ್ಟಿದ್ರು. ನನಗೆ ಗಾನವಿಗೆ ಫುಲ್ ಟಯರ್ಡ್ ಆಗಿತ್ತು. ನಾವು ಅಡುಗೆ ಮಾಡಬೇಕು ಅಂದ್ಕೊಂಡೇ ಬಂದ್ವಿ, ಬಟ್ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಹೆಂಗಿದ್ರು ಕೆಲಸದಿಂದ ಬರ್ತೀನಿ ನಾನು ತರ್ತೀನಿ ಅಂತ ಹೇಳಿದ್ರು. ಸೊ ನಾನು ರೋಟಿ ತಿಂದೆ, ಗಾನವಿ ನೂಡಲ್ಸು ಆ ಥರ ಏನೋ ತಿನ್ಕೊಂಡು ಮಲ್ಕೊಂಡ್ವಿ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ನನ್ನ ಫೇಸ್ನೇ ನೋಡ್ತಿರ್ಬೋದು. ಮೇಕಪ್ಗೆ ಹೋಗಿ ಬಂದ್ವಿ, ಬೆಳಗ್ಗೆನೆ ಬೇಗ ಎದ್ದು ಮೇಕಪ್ಗೆ ಹೋಗಿ ಎಲ್ಲ ಬಂದಿರೋದ್ರಿಂದ ಟಯರ್ಡ್ ಆಗಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಸ್ನಾನ ಮಾಡಿಲ್ಲ, ಬಟ್ ನಾನು ಇವಾಗ ತೋಟದ ಹತ್ರ ಹೋಗಿ ಸ್ವಲ್ಪ ಮೈಂಡೆಲ್ಲ ಚೆನ್ನಾಗಾಗುತ್ತೆ ಅಂಥೇಳಿ ಅಲ್ಲೊಂದು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ನನ್ನ ಜೊತೆ ಪಲ್ಲವಿ ಬರ್ತಾಳಂತೆ. ಸೊ ನಾನು ಇವಳು ಹೋಗ್ಬಿಟ್ಟು ಬರ್ತೀವಿ. ಸೊ ನಮ್ಮ ತಾತ ಅವರು ಮುಂಚೆ ಮೇಂಟೆನೆನ್ಸ್ ಮಾಡೋರನ್ನ ಇಟ್ಟಿದ್ರು, ಇವಾಗ ಅವರು ಇಲ್ಲ ಕರೆಂಟ್ಲಿ. ಏನೂ ಇಲ್ಲ ಅಲ್ಲಿ ಬಿಟ್ಟು. ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಫ್ರೀ ಇರಲ್ಲ. ಮತ್ತು ಇವಾಗ ಕಬ್ಬು ತೋಟ ಎಲ್ಲ ಹಾಕಿದ್ದಾರಲ್ವ, ಅದರಲ್ಲಿ ಬ್ಯುಸಿ ಇರೋದ್ರಿಂದ ಇದ್ರ ಮೇಲೆ ಯಾರೂ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಮಾಡಬೇಕು ಅಂತ ಹೇಳ್ತಾಯಿದ್ರು ಮೊನ್ನೆ. ಸೊ ಅದು ಹಾಗೇ ಇದೆ. ಸೊ ಮುಂಚೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ಆವಾಗ ತುಂಬ ದೊಡ್ಡ ಕಾಯಿ ಬಿಡ್ತಾಯಿತ್ತು. ಅವಾಗ ಚೆನ್ನಾಗಿರ್ತಾಯಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತಾಯಿತ್ತು. ಇವಾಗ ಫರ್ಟಿಲೈಸೇಷನು ಏನೂ ಮಾಡೋದಿಲ್ಲ ಅಲ್ವಾ, ಅಷ್ಟೊಂದು ಏನೂ ಚೆನ್ನಾಗಿಲ್ಲ. ಒಂಥರ ಸಪ್ಪೆ ಇದೆ ಹಣ್ಣೆಲ್ಲ. ಸೊ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಬೋರ್ ಆಗಿತ್ತು ಅಂತ ನಾನು ಪಲ್ಲವಿ ಹೋಗಿ ಬಂದ್ವಿ. ಇಲ್ಲ ನಮ್ದ್ರಾಗಿತ್ತ. ಸೊ ಈ ಚಪ್ಪಲ್ದು ಲಿಂಕ್ ಕೇಳ್ತಿದ್ರಿ ಯಾರೋ ಒಬ್ಬರು. ಇದು ಆಜಿಯೋದಲ್ಲಿ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಆ್ಯಪಲ್ಲಿ ಹುಡುಕ್ತೆ ನಾನು, ಸಿಗಲಿಲ್ಲ. ಸೊ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಆನ್ಲೈನಲ್ಲ ಆಫ್ಲೈನಲ್ಲಿ ತೊಗೊಂಡಿದ್ದು. ಸೊ ಪಲ್ಲವಿ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಾಳೆ, ಚೇಪೆಕಾಯಿಯಿಂದ ಮಾಡೋದು. ಆ ರೆಸಿಪಿನ ಹೋಗಿ ಮನೇಲಿ ಟ್ರೈ ಮಾಡಬೇಕು. ಚೆನ್ನಾಗಿರುತ್ತಂತೆ, ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ವಿಲ್ ಟ್ರೈ. ಇಲ್ಲಿ ಪಪ್ಪಾಯ ಬೇಕಂತೆ ಅವಳಿಗೆ. ಚೆನ್ನಾಗಿಲ್ಲ, ಅದ್ಯಾವ್ದು ಚೆನ್ನಾಗೈತೆ ನೋಡು. ವಿಲ್ ಸಿ. ಅಷ್ಟೇ, ಏನೋ ಡಿಫ್ರೆಂಟ್ ಆಗಿದೆ. ಪಲ್ಲವಿ ಹೋಗಿ ನೋಡ್ತಿದ್ದಾಳೆ. ಏನದು ಎತ್ಕೊಂಬ ಒಂದು ತಿಂದಾದ್ನಾ ಸತತಿ ಹೋಗಿ. ಇಲ್ಲೇನು ಕಾಯಿ ನಾನು ಇಸ್ಕಲ್ಲ ತಿನ್ನೋದು. ಯಾ ಚೆನ್ನಾಗಿಲ್ಲ.
ನಮ್ಮ ರಕ್ತಕಾಯಿ. ಇದು ತೋಟ ಬೇರೆ ಯಾರ್ದು ಅಲ್ಲ, ನಮ್ಮ ತಾತ ಅವ್ರದ್ದೇ, ನಮ್ಮ ಚಿಕ್ಕ ತಾತ ಅವ್ರದ್ದು, ದೊಡ್ಡ ತಾತ ಅವ್ರದ್ದು. ಇವಳು ನೋಡಂಗೆ. ಹ್ಞೂ ಸಾಕು ಬಾ. ಒಂದು ಗಸಗಸೆ ಹಣ್ಣು ಸಿಕ್ಕಿದ್ದಷ್ಟೇ. ಇವಳು ನನ್ನ ಬೈಕೊಂಬಿಟ್ಟವಳು, ನಂಗೆ ಕೆಮ್ಮಿ ಸಾಕಾಯ್ತು. ಬೈಕೊಂಡೆ ನೀನು. ಸೊ ನಾನೇ ಹೇಳಿದ್ದಿದ್ನ ಕ್ಯಾಪ್ಚರ್ ಮಾಡು ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ. ನಂಗೆ ಆ ಥರ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ, ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ ಅಂತೇಳಿ. ನನಗೆ ಈ ಥರ ಎಲ್ಲ ಓಡಾಡಿದಾಗ ಒಂಥರ ಖುಷಿ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗಿರುತ್ತೆ, ಮೈಂಡೆಲ್ಲ ಚೆನ್ನಾಗಿರುತ್ತೆ. ನಾವು ಮಾಡೋದು ನೋಡು, ಬರ್ಗರ್ ಮಾಡ್ತೀಯಾ? ಹೋಗಿ ಹಿಡಿಯಲೇ, ಹಿಡ್ತಿತ್ತಾ ಇದ್ದೀನಲ್ಲ ನೀನು ಹೇಳಿ. ಹತ್ರದಿಂದ ಹೋಗಿ ಇದು ಹೇಳು, ನೀನೇ ಹೇಳ್ಬಾ. ಹೇಳಲೇ. ವಾವ್, ಚೆನ್ನಾಗೈತೆ ಗೊತ್ತಲ್ಲಿ. ಏನಮ್ಮದು ಹೇಳು. ಇದು ನನ್ಗೆ ಅನ್ಸ್ದಂಗೆ ಬರ್ಗರ್ಗೆಲ್ಲ ಇಕ್ತಾರಲ್ಲ, ಅದೇ ಬರ್ಗರ್ ಒಳಗಡೆ ಎಲೆ ಇಕ್ಕಿರ್ತಾರಲ್ಲ, ಆ ಎಲೆ ಅಂತ ನಾವು ಗೆಸ್ ಮಾಡಿ. ಹೆಸರು ಗೊತ್ತಿಲ್ಲ. ಇದು ಇಂಗ್ಲಿಷ್ ಫುಡ್ಡು, ವೆಜಿಟೇಬಲ್ಲು. ಸೊ ಶೈನಿಂಗ್ ಹೊಡಿತೈತೆ. ಶೈನಿಂಗ್ ಸಾಸು ತಿಂದಾಗಿರುತ್ತೆ. ತಿನ್ನೋದ ಹೆಂಗೆ ತಿಂತಾರೋ ಗೊತ್ತಿಲ್ಲ, ನಾನು ತಿಂದಿದ್ದೀನಿ ಬರ್ಗರ್. ಎಲೆನ ಅವು ಅದು ಕಚ್ಕೊಂಡು ತಿಂತೀವಿ. ಇಲ್ಲಿ ನೋಡಿದ್ರೆ ಏನು ಅನಿಸುತ್ತೆ, ಅಲ್ಲಿ ನೋಡಿದ್ರೆ ಬರ್ಗರ್, ಬರ್ಗರ್ ಕಿಂಗ್ ಅಂತ ಹೋಗಿ ತಿಂತೀವಿ ಕಾಸು ಕೊಟ್ಟು. ಸೊ ದಟ್ಸ್ ರಿಯಾಲಿಟಿ, ಇದೇ ರಿಯಾಲಿಟಿ. ಸುಮ್ಮನೆ ಸೊಪ್ಪು ತಿಂದಂಗೆ ಇರ್ತೈತಿ, ತಿನ್ಬಿಟ್ರೆ ಇವಾಗ ಹಂಗಂಗೆ ಅಷ್ಟೇ. ಮಸ್ತ್ ಥರ ಹಿಂಗೆ ರೆಸಿಪಿ ಮಾಡ್ತಾ ಇದ್ದೀವಿ. ಇದು ನಾನು ಚೇಬೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ ಸೊಪ್ಪು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕೋಬೇಕು. ಸಾಕಾಗ ಚೇಬೆಕಾಯಿ ಎಲ್ಲ ತಿಂತಾರೆ ಮೇಲೆ. ಯಾಕೆ ತಲೆ ಸರ್ವೇಶ್ನು, ಋತಿಕ್ನು ಎಲ್ಲರೂ ಅವರೇ ಮನುಷ್ಯ, ಅವರು ತಿಂತಾರೆ. ಸೊ ನಿಮಗೆ ಸಾಲ್ಟ್ ಎಷ್ಟು ಬೇಕೋ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವಿನ್ನು ಚೂರು ಹಾಕ್ಕೊಳ್ತೀನಿ, ಸಾಕು. ರುಬ್ಬಿದಾಯಿತು, ಇದನ್ನೆಲ್ಲ ಹಾಕಬೇಕು. ಹಾಕ್ಬಿಟ್ಟು ನಿಮಗೆ ಟ್ಯಾಂಗಿ ಫ್ಲೇವರ್ ಬೇಕು ಅಂತಂದರೆ ಲೆಮನ್ ಹಾಕೋಬೋದು. ಬೀಜ ಎಲ್ಲ ಬಿದ್ದೋಯ್ತು, ಬೀಜನೇ ಎತ್ತಾಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಹಿಂಗೆ ಕಲಿಸ್ಬೇಕು. ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ. ಪಚ ಪಚ ಅಂತ ಹಾಕಬೇಕು. ಖಾರನ ಹಸಿಮೆಣಸಿನ್ಕಾಯಿ ತಿಂದರೆ ಬದುಕ್ತಿದೆ ಅಂದರೆ ಬದುಕಲ್ಲ, ಸತ್ತೋಗ್ತೀವಿ ನಾವು. ಸತ್ತೋಗ್ಬೇಕಂತಾನೆ ಇದನ್ನು ತಿಂತಾರೆ. ಸೊ ಸೂಪರ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಬಾಯ್ ಬಾಯ್.